ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ಪ್ರವೀಣ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಪಾತಿ ಹಾಗೂ ಹೆಸ್ರುಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇವತ್ತು ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಲಿಸ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಸಿ ಇಟ್ಬಿಟ್ಟು ಸ್ವಲ್ಪ ನೆನಿಬೇಕು. ಆಮೇಲೆ ಚಪಾತಿ ಹಿಟ್ಟನ್ನ ಈ ಥರ ಲಟ್ಟಿಸ್ಕೋಬೇಕು. ಈ ಥರ ನೀಟಾಗಿ ಲಟ್ಟಿಸ್ಕೊಂಡಾದ್ಮೇಲೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಚಪಾತಿ ಹಾಕಿ ಈ ಥರ ನೀಟಾಗಿ ಉಬ್ಬಿ ಬರೋವರೆಗೂ ಚಪಾತಿನ ನೀವು ನೀಟಾಗಿ ಬೇಯಿಸ್ಕೋಬೇಕು. ನಾನು ಮುಂಚೆನೇ ಆಯಿಲ್ ಹಾಕಲ್ಲ ಚಪಾತಿಗೆ. ಚಪಾತಿ ಎಲ್ಲ ಬೇಯಿಸಾದ್ಮೇಲೆ ಈಗ ಸ್ವಲ್ಪ ಆಯಿಲ್ ಹಚ್ತಾ ಇದ್ದೀನಿ ಚಪಾತಿಗೆ. ಇಲ್ಲಿಗೆ ಚಪಾತಿ ರೆಡಿ ಆಯಿತು. ಈಗ ನೆಕ್ಸ್ಟ್ ಹೆಸ್ರುಕಾಳು ಪಲ್ಯ ನೋಡೋಣ ಬನ್ನಿ. ಹೆಸ್ರುಕಾಳು ನೆನೆ ಹಾಕಿ ತೋರಿಸಿಲ್ಲ, ಸ್ಕಿಪ್ ಆಗಿದೆ ವಿಡಿಯೋ. ಬೇಯಕ್ಕೆ ಹಾಕಿದ್ದೆ ಹೆಸ್ರುಕಾಳು. ಈಗ ಬೆಂದಿದೋ ಇಲ್ಲ ನೋಡೋಣ ಬನ್ನಿ. ಇವಾಗ ಹೆಸ್ರುಕಾಳು ಚೆನ್ನಾಗಿ ಬೆಂದಿದೆ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿಬೇಕು. ಚಟಪಟ ಅಂತ ಕರಿಬೇವೆಲ್ಲ ಸಿಡಿದ್ಮೇಲೆ ಆಮೇಲೆ ಈರುಳ್ಳಿ, ಟೊಮೆಟೊ ಹಣ್ಣು ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾನು ಸ್ವಲ್ಪ ತೆಗೆದಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬೆಂದಾದಮೇಲೆ ನೀಟಾಗಿ ಕೈ ಆಡಿಸಿ ಬೆಂದಾದಮೇಲೆ ಈ ನೆಕ್ಸ್ಟ್ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನ ಫೈನ್ ಪೇಸ್ಟಾಗಿ ಮಾಡಿಕೊಂಡು ಈ ಥರ ಫೈನ್ ಪೇಸ್ಟಾಗಿ ಮಾಡ್ಕೊಂಡ್ಬಿಟ್ಟು ಟೊಮೊಟೊನೆಲ್ಲ ಬೆಂದಾದಮೇಲೆ ಈ ಪೇಸ್ಟ್ನ ಅದಕ್ಕೆ ಹಾಕಿ ಸ್ವಲ್ಪ ಜಾರಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಹೆಸ್ರುಕಾಳು ಪಲ್ಯ ರೆಡಿ ಆಗುತ್ತೆ. ಚಪಾತಿ ವಿತ್ ಹೆಸ್ರುಕಾಳು ಪಲ್ಯ ಈಸ್ ರೆಡಿ ಟು ಈಟ್. ಹೇಗಿದೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್.